ಬೇಡಿಕೆಯನ್ನು ನೀಡಿದ್ದಾರೆ. ಇದು ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ದೆಹಲಿಗೆ ಹೊರಟಿದ್ದಾರೆ. ಹಾಗೂ ನಮ್ಮ ಮೈನಾರಿಟಿ ಮತ್ತು ವಕ್ಫ್ ಸಚಿವರಾಗಿರುವಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಒಂದು ಗಮನಕ್ಕೂ ಕೂಡ ನಾವು ತೊಗೊಂಡು ಬರ್ತೀವಿ. ಸರ್, ಅವರು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು ಈ BJP ಸರ್ಕಾರ ಇದ್ದಾಗ ಏನು 2B ತೆಗೆದಿದ್ರಲ್ಲ, ಹೌದು, ಅದನ್ನು 8ಕ್ಕೆ ಏರಿಸಿ ಅಂತ ಹೇಳ್ತಾ ಇರುವಂಥದ್ದು. ಅದೇ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥ ಒಂದು ಮನವಿಯೆಲ್ಲ ನಾನು ತೊಗೊಂಡಿದ್ದೀನಿ. ಸರ್ಕಾರ ಮುಂದೆ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರ BJP ಸರ್ಕಾರ ಚುನಾವಣೆಗಿಂತ 2-3 ತಿಂಗಳ ಹಿಂದೆ ರಾಜಕೀಯ ರೀತಿಯಿಂದ ಅದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಎಲ್ಲ ನಮ್ಮ ಸರ್ಕಾರದ ಗಮನದಲ್ಲಿದೆ. ಇದು ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನದಲ್ಲಿ ತೊಗೊಂಡು ಬರ್ತೀನಿ. ಒಂದು ಸಮಾಲೋಚನೆ ಮಾಡಿ ಒಂದು ನಿಯೋಗನೂ ಕೂಡ ನಾವು ಒಂದು ಮಾತಾಡ್ತೀವಿ. ಸರ್, ಅವರು ಒತ್ತಾಯ ಇರುವಂಥ ಸರ್ ಏನಂದರೆ ಪ್ರಮುಖವಾಗಿ ನೀವು ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲೇ ಹೇಳಿದ್ರಿ, ಇದನ್ನು ನೀವು ಸರ್ಕಾರ ಬಂದು 3 ವರ್ಷ ಆದ್ರೂ ಏನು ಡೆವಲಪ್ ಆಗಿದೆ ಸರ್? ಖಂಡಿತವಾಗಿ ನಾವು ನಮ್ಮ ಸರ್ಕಾರ ಭವಿಷ್ಯ ತಾವು ನೋಡ್ತಾ ಇದ್ದೀರಿ. ಕಳೆದ ಇಷ್ಟೊಂದು ವರ್ಷ ಪ್ರತಿ ವರ್ಷ ಸುಮಾರು 3,000 ಕೋಟಿ ಕನಿಷ್ಠ ಅಲ್ಪಸಂಖ್ಯಾತರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನಾವು ಮೊದಲ ಬಾರಿಗೆ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಆಗಿಲ್ಲ, ಸುಮಾರು 358 ಕೋಟಿ ವೆಚ್ಚದಲ್ಲಿ ಈ ಒಂದು ಹಾಸ್ಟೆಲ್ಸ್ಗಳಾಗಲಿ, ಶಾಲೆಗಳಾಗಲಿ, ಮೌಲಾನಾ ಆಜಾದ್ ಶಾಲೆಗಳಾಗಲಿ, ಅದಕ್ಕೆ 358 ಕೋಟಿ ಎಲ್ಲ ಕಡೆ ನಾವು ಮಾಡಿದ್ದೀವಿ. ನಮ್ಮ ಸರ್ಕಾರ ಈ ಒಂದು ಯಾಕಂದರೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಪರವಾಗಿ ಇರ್ತಕ್ಕಂಥ ಸರ್ಕಾರ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಬೇಡಿಕೆಯನ್ನು ನೀಡಿದ್ದಾರೆ. ಇದು ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ದೆಹಲಿಗೆ ಹೊರಟಿದ್ದಾರೆ. ಹಾಗೂ ನಮ್ಮ ಮೈನಾರಿಟಿ ಮತ್ತು ವಕ್ಫ್ ಸಚಿವರಾಗಿರುವಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಒಂದು ಗಮನಕ್ಕೂ ಕೂಡ ನಾವು ತೊಗೊಂಡು ಬರ್ತೀವಿ. ಸರ್, ಅವರು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು ಈ BJP ಸರ್ಕಾರ ಇದ್ದಾಗ ಏನು 2B ತೆಗೆದಿದ್ರಲ್ಲ, ಹೌದು, ಅದನ್ನು 8ಕ್ಕೆ ಏರಿಸಿ ಅಂತ ಹೇಳ್ತಾ ಇರುವಂಥದ್ದು. ಅದೇ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥ ಒಂದು ಮನವಿಯೆಲ್ಲ ನಾನು ತೊಗೊಂಡಿದ್ದೀನಿ. ಸರ್ಕಾರ ಮುಂದೆ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರ BJP ಸರ್ಕಾರ ಚುನಾವಣೆಗಿಂತ 2-3 ತಿಂಗಳ ಹಿಂದೆ ರಾಜಕೀಯ ರೀತಿಯಿಂದ ಅದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಎಲ್ಲ ನಮ್ಮ ಸರ್ಕಾರದ ಗಮನದಲ್ಲಿದೆ. ಇದು ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನದಲ್ಲಿ ತೊಗೊಂಡು ಬರ್ತೀನಿ. ಒಂದು ಸಮಾಲೋಚನೆ ಮಾಡಿ ಒಂದು ನಿಯೋಗನೂ ಕೂಡ ನಾವು ಒಂದು ಮಾತಾಡ್ತೀವಿ. ಸರ್, ಅವರು ಒತ್ತಾಯ ಇರುವಂಥ ಸರ್ ಏನಂದರೆ ಪ್ರಮುಖವಾಗಿ ನೀವು ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲೇ ಹೇಳಿದ್ರಿ, ಇದನ್ನು ನೀವು ಸರ್ಕಾರ ಬಂದು 3 ವರ್ಷ ಆದ್ರೂ ಏನು ಡೆವಲಪ್ ಆಗಿದೆ ಸರ್? ಖಂಡಿತವಾಗಿ ನಾವು ನಮ್ಮ ಸರ್ಕಾರ ಭವಿಷ್ಯ ತಾವು ನೋಡ್ತಾ ಇದ್ದೀರಿ. ಕಳೆದ ಇಷ್ಟೊಂದು ವರ್ಷ ಪ್ರತಿ ವರ್ಷ ಸುಮಾರು 3,000 ಕೋಟಿ ಕನಿಷ್ಠ ಅಲ್ಪಸಂಖ್ಯಾತರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನಾವು ಮೊದಲ ಬಾರಿಗೆ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಆಗಿಲ್ಲ, ಸುಮಾರು 358 ಕೋಟಿ ವೆಚ್ಚದಲ್ಲಿ ಈ ಒಂದು ಹಾಸ್ಟೆಲ್ಸ್ಗಳಾಗಲಿ, ಶಾಲೆಗಳಾಗಲಿ, ಮೌಲಾನಾ ಆಜಾದ್ ಶಾಲೆಗಳಾಗಲಿ, ಅದಕ್ಕೆ 358 ಕೋಟಿ ಎಲ್ಲ ಕಡೆ ನಾವು ಮಾಡಿದ್ದೀವಿ. ನಮ್ಮ ಸರ್ಕಾರ ಈ ಒಂದು ಯಾಕಂದರೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಪರವಾಗಿ ಇರ್ತಕ್ಕಂಥ ಸರ್ಕಾರ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.